ಬನ್ನಿ, ಬೇಗ ಬನ್ನಿ. ಆ ಧ್ವನಿ ಕೇಳುತ್ತಿದ್ದಂತೆಯೇ ನೆಲ ಊರಿಸುತ್ತಿದ್ದ ಬಡ ಸೇವಕನ ಕಣ್ಣುಗಳು ತೆರೆದವು. ಮೇಲಕ್ಕೆ ನೋಡಿದಾಗ ಬೆಳ್ಳಿಯ ಕಿರೀಟ, ಹೂವಿನ ಮಾಲೆ, ಮಕರಾಕಾರದ ಕುಂಡಲಗಳು, ಒಂದು ಕಾಲಿನಲ್ಲಿ ಲಂಗಡಿಯಂತೆ ಕುಣಿಯುತ್ತಿದ್ದವರು ಠಾಕುರಜಿಯೇ. ಭಯದಿಂದ ಅವನು ಕೈಜೋಡಿಸಿದ. ಠಾಕುರಜಿ ನಗುತ್ತ ಹೇಳಿದರು, ಭಯ್ಯ, ನನ್ನ ಪಾದದಲ್ಲಿ ಮುಳ್ಳು ಚುಚ್ಚಿದೆ, ತೆಗೆ. ಆ ಸೇವಕನ ಕೈಗಳಲ್ಲಿ ಲಕ್ಷ್ಮೀದೇವಿಯು ಕಾತರಿಸುವ ಚರಣಕಮಲಗಳು ಬಂದವು. ಅಷ್ಟು ಕೋಮಲವಾದ ಪಾದಗಳನ್ನು ನೋಡಿ ಅವನ ಕಣ್ಣೀರಿನಿಂದ ಕಣ್ಣೀರು ಹರಿಯಿತು. ಮುಳ್ಳು ಕೈಯಿಂದ ಹೊರಬರಲಿಲ್ಲ. ಠಾಕುರಜಿ ಹೇಳಿದರು, ಹಲ್ಲಿನಿಂದ ತೆಗೆ. ಕಣ್ಣೀರಿನ ನಡುವೆ ಅವನು ಮುಳ್ಳನ್ನು ತೆಗೆದನು. ನಂತರ ಠಾಕುರಜಿ ಅವನ ಭುಜಗಳ ಮೇಲೆ ಕುಳಿತು ಹೇಳಿದರು, ನನ್ನನ್ನು ಗೋವಿಂದದಾಸರ ಮನೆಗೆ ಕರೆದೊಯ್ಯು. ಭಯದಿಂದ ಸೇವಕನು ಅಂದನು, ಸ್ವಾಮಿ, ಅವರು ನನ್ನನ್ನು ಹೊಡೆಯುತ್ತಾರೆ. ಠಾಕುರ